ನಮಸ್ತೆ ಸರ್. ತಮ್ಮ ಹೆಸರೇನು, ತಾವು ಯಾವ ಊರಿಂದ ಬಂದಿದ್ದೀರಾ, ಆಮೇಲೆ ರಿಯಾನ್ಸ್ ಮಲ್ಟಿನೇಡ್ ಪ್ರಾಡಕ್ಟ್ ಲಿಮಿಟೆಡ್ಗೆ ಬರಲಿಕ್ಕೆ ಕಾರಣ ಏನು, ಎಷ್ಟು ತಿಂಗಳಿಂದ ವರ್ಕ್ ಮಾಡ್ತಾ ಇದ್ದೀರಾ, ಈ ವರ್ಕ್ ಮಾಡೋದ್ರ ಜೊತೆಗೆ ಈಗ ಮೊದಲು ಇಷ್ಟೇ ಹೇಳಿ ಸರ್, ನಿಮ್ಮದು ಊರು ಯಾವ ಊರು, ಯಾವ ಉದ್ದೇಶಕ್ಕೆ ಬಂದಿದ್ದೀರಾ, ಫಸ್ಟ್ ಇದನ್ನು ಸ್ವಲ್ಪ ಮಾಹಿತಿ ಹೇಳಿ ಸರ್. ನಮಸ್ಕಾರ ಸರ್ ಎಲ್ಲರಿಗೂ. ಈಗ ನನ್ನ ಅನಿಸಿಕೆ, ನಮ್ಮೂರಿದೆ ಕಳಸ ಗ್ರಾಮ. ನನ್ನ ಹೆಸರು ಜಾಫರ್ ಶೇಖ್ ಅಂತೇಳಿ, ಸರ್ನೇಮ್ ಕೂಡ ಸಾಲಿ ಅಂತಿದೆ. ಯಾಕೆಂದ್ರೆ ನಾನು ಅದರೊಳಗೆ ರಿಯಾನ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಭಾಳ ಏನಾಗಿಲ್ಲ, 8ರಿಂದ 10 ತಿಂಗಳ ನಾನು ಜಾಯ್ನ್ ಆಗಿದ್ದು. ನ್ಯೂ ಅಂತ ತಿಳ್ಕೊರಿ ನೀವು, ಯಾಕೆಂದ್ರೆ ನಾನು ಸುಮಾರು ಎಲ್ಲ ಮಾಡಿದ್ದೀನಿ. ಅದು ಹೊಸದಾಗಿ ನಾನು ಇದರೊಳಗೆ ನಮ್ಮ ರಿಯಾನ್ಸ್ ಪ್ಲಾಟ್ಫಾರ್ಮ್ ಬಂದಿದ್ದು ನಾನು 8ರಿಂದ 10 ತಿಂಗಳ ಸರ್. ಓಕೆ ಥ್ಯಾಂಕ್ ಯು ಸರ್. 8ರಿಂದ 10 ತಿಂಗಳ ಅಂದಿರಲ್ಲ ಸರ್. 8ರಿಂದ 10 ತಿಂಗಳೊಳಗಡೆ ಏನೇನು ಅಚೀವ್ಮೆಂಟ್ ಅನ್ನ ಪಡೆದಿದ್ದೀರಾ ಸರ್, ಎಷ್ಟು ಇನ್ಕಮ್ ಅನ್ನ ತಗೊಂಡಿದ್ದೀರಾ ಸರ್? ಎಸ್ ಸರ್, ಎಸ್, ಥ್ಯಾಂಕ್ ಯು ಸರ್. ಗುಡ್ ಕ್ವಶನ್. ಯಾಕೆಂದ್ರೆ ಈ ರೀತಿ ಕ್ವಶನ್ ನನಗೆ ಯಾರು ಕೇಳಿಲ್ಲ ಇವತ್ತಿನವರೆಗೆ. ಇವತ್ತು ನಮ್ಮ ಗುರುಗಳಾದಂಥ ನಮ್ಮ ಹುಸೇನ್ ಸರ್ ಕೇಳ್ತಾರೆ ಅಂದ್ರೆ ನಾನು ಹೇಳಿಕೆ ಒಂದೆರಡು ಮಾತನ್ನ ಇಷ್ಟಪಡ್ತಾ ಇದ್ದೀನಿ. ಏನು ಸರ್, ಇದ್ರೊಳಗೆ ನಾವು ಬಂದಾಗ ನಾನು ಇದ್ರೊಳಗೆ ಬರಲಿಕ್ಕೆ ಕಾರಣ ಮುಖ್ಯವಾದ ಏನಿದೆಪ್ಪ ಅಂದ್ರೆ ಈ ಸಂಸ್ಥೆ ಒಂದು ಪ್ಲಾನ್. ನಾನು ಯಾವಾಗಾದ್ರೂ ಹೇಳ್ತೀನಿ, ಒಂದು ಸಿಸ್ಟಮ್, ಒಂದು ಏನಂದ್ರೆ ಫೌಂಡೇಶನ್ ಅಂತಾರಲ್ಲ, ಇದೊಂದು ಒಳಗೆ ಗುಡ್ ಇದೆ, 100% ಇದೆ. ಯಾಕಂದ್ರೆ ಇದ್ರ ನಾನು ಬಂದಿದ್ದು ಮೊದಲೇ ಸಲ ನಾನು ಬಂದೆ ಇದ್ರೊಳಗೆ 3 ಐಡಿಯನ್ನ ಅಂದ್ರೆ 100%, 3 ಐಡಿ ಅಂದ್ರೂ ಕಾರಣ ಇದೆ, 100% ಆ ರೀತಿಯಿಂದ ನಾನು ಓಪನ್ ಆದೆ. 450 ಫಸ್ಟ್ ವೀಕ್ ತಗೊಂಡಿದ್ದೆ. ನನಗೆ ಒಂದು ಒಳ್ಳೆ ಹ್ಯಾವಿ ಸ್ಯಾಲರಿ ಅಂದ್ರೆ 450 ವೀಕ್ಲಿ ಅಂತೇನು, ನಾವು ಮಂತ್ಲಿ ಅಲ್ಲ, ವೀಕ್ಲಿ. ಅದೇ ರೀತಿ ನಮ್ಮ ಸರ್ ಅನ್ನು ನನಗೊಂದು ಮಾರ್ಗ ಹಾಕಿದ್ರು, ಒಂದು ಫಾಲೋಅಪ್ ಅನ್ನು ಮಾಡೋದು, ಒಂದು ಶಿಸ್ತನ್ನು ಹಾಕಿಕೊಟ್ರು. ಅದೇ ಶಿಸ್ತನ್ನ ನಾನು ನಡ್ಸ್ಕೊಂತ ಹೋದಾಗ ನನಗೆ 5 ಲೀಡರ್ಸ್ಗಳು ಮತ್ತೆ ಭೇಟಿ ಆದ್ರು. ಆ 5 ಲೀಡರ್ಸ್ಗೆ 3 ಐಡಿ ತರ ನಾನು ಕೂಡ ಅವರಿಗೆ ಜಾಯಿನ್ ಮಾಡಿಸಿದೆ ಸರ್. ಅವ್ರಿಗೆ ಕೂಡ ಸರ್, ಅವ್ರಿಗೊಬ್ರಿಗೆ 450 ಬಂತು ಸರ್, ಒಬ್ಬರಿಗೆ 900 ಬಂತು, ಒಬ್ಬರಿಗೆ 18 ಬಂತು. ನನಗೆ ಕೂಡ ಆ ವೀಕ್ನ್ಯಾಗ 3600 ಬಂತು ಸರ್. ನನಗೆ ಬಂದಿದ್ದು 3600 ಸರ್. ಅದೇ ರೀತಿ ಸರ್, ಅವ್ರಿಗೂ ಸುಮ್ ಕುಂದ್ರಂಗಿಲ್ಲ, ನನ್ನ ಜಯಮಾನದಾಗಿಲ್ಲ ನಾನು ಸುಮ್ ಕುಂದಿರ್ಬೇಕಂತೇಳಿ. ಯಾಕಂದ್ರೆ ನಾನು ನೆಟ್ವರ್ಕರ್ ಅಂದ್ರೆ ಏನು, ಎಲ್ಲಿ ಎಲ್ಲಿ ನಮ್ಗೆ ರಿಲೇಶನ್ಶಿಪ್ ಇದೆ, ಎಲ್ಲಿ ನಮ್ಮ ಫ್ರೆಂಡ್ಸ್ ಗ್ರೂಪ್ ಇದೆ, ಆ ಗ್ರೂಪ್ ಅಲ್ಲಿ ನಾ ಹಂಚ್ಕೋಲೇಬೇಕು, ನಾ ಶೇರ್ ಮಾಡ್ಕೋಲೇಬೇಕು. ಅದಕ್ಕೆ ನೆಟ್ವರ್ಕರ್ ಅಂತಾರ. ನನ್ನ ಮನಸ್ಸೊಳಗೆ ನಾನು ಇಟ್ಕೊಂಡು ಕುಂತಿದ್ರೆ ಇವತ್ತು ನಾನು ನೆಟ್ವರ್ಕರ್ ಆಗಿ ನಾನು ಬೆಳಿತಿದ್ದಿಲ್ಲ. ಅದೊಂದು ಹಾಕಿಕೊಟ್ಟಿದ್ದ ಒಂದು ಲಕ್ಷ್ಮಣ ರೇಖೆ ಅಂತೀನಿ ನಾನು. ಅದೊಂದು ಆ ರೇಖೆದಲ್ಲಿ ಅವ್ರು ಹಾಕ್ತಕ್ಕಂಥ ಒಂದು ಬಾರ್ಡರ್ ನಲ್ಲಿ ನಾನು ಹೆಜ್ಜೆಯನ್ನು ಇಟ್ಕೊಂತ ಹೋಗೀನಿ. ಆದ್ರೂ ಕೂಡ ನಾನು ಇವತ್ತಿನವರೆಗೆ ನಾನು ತಗೊಂಡಿದ್ದೆ ಇನ್ಕಮ್ 8-10 ತಿಂಗಳ ಒಳಗೆ ತಗೊಂಡಿದ್ದು ಬರೀ ಸಂಸ್ಥೆ ವತಿಲಿಂತ್ರ, ರಿಟೇಲ್ ಇಲ್ಲ, ಸಂಸ್ಥೆ ವತಿಲಿಂತ್ರ 2,80,000 ನಾನು ಸಂಸ್ಥೆ ವತಿಲಿಂತ್ರ ಪೇವೋಟನ್ನ ತಗೊಂಡಿನಿ. ಅದು TDS ಕಟ್ ಆಗಿ, ಸಂಸ್ಥೆ ಒಳಗೆ ಕೂಡ TDS ಕಟ್ ಆಗಿ ಬರುತ್ತೆ. ಎಷ್ಟು ಈಗ ನಿಮಗೆ ಜಮಾ ಆಗಿದೆ ಸರ್? ಈಗ TDS 17,500 ರೂಪಾಯಿ ಜಮಾ ಆಗಿದೆ. ಅದು ಕೂಡ ಶೀಘ್ರದಲ್ಲಿ ಬರಲಿಕ್ಕೆ ಎಲ್ಲ ಅರೇಂಜ್ಮೆಂಟ್ ಆಗಿದೆ. ನಮ್ಮ ಸರ್ ಅನ್ನು ಬಂದರು, ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಅದ್ರದ್ದೊಂದು ಫಾರ್ಮ್ ಇದೆ ಸರ್, ಫಿಲ್ಅಪ್ ಮಾಡಿದ್ರು, ಮಾಡಿದ್ಯಾ, ಕಳಿಸಿದ್ಯಾ. ಅವರು ಕೂಡ ಎಸ್ ಅಂದ್ರು. ನನಗೂ ಕೂಡ ಮೆಸೇಜ್ ಕೂಡ ಹಾಕಿದ್ರು ಅವರು. ಅದೇ ರೀತಿ ಕೂಡ ನನಗೆ ಅಕೌಂಟ್ಗೆ ಜಮಾ ಆಗುತ್ತೆ ಸರ್ ಇನ್ನೊಂದು 15 ಡೇಸ್ ಅಲ್ಲಿ. ಡೋಂಟ್ ವರಿ ಸರ್, ಹ್ಯಾಪಿ ಸರ್ ಅಂತ ಹೇಳಿ ಅವರು ಥ್ಯಾಂಕ್ಸ್ ಅಂತ ಕೂಡ ಹೇಳಿದ್ರು. ಯಾಕಂದ್ರೆ ಸರ್, ಈ ರೀತಿ ನನಗೆ ಬರಲಿಕ್ಕೆ ಒಂದು ಮಾರ್ಗ ಕೊಟ್ಟಲ್ಲೇ ಬಂತು ಸರ್. ಇಲ್ಲಾಂದ್ರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗಿದ್ದಿಲ್ಲ. TDS ಅವ್ರಿಗೆ ಹೋಗುತ್ತೆ ಅಂತ ತಿಳ್ಕೊಂಡಿದ್ದೆ ನಾನು. ಬಟ್ ಆ TDS ಸರ್ ಅಂದ್ರು, ಸರ್ ಅದು ನಿಮ್ಮ ಹಕ್ಕು, ಅದು ನಿಮ್ಮ ದುಡ್ಡು, ಅದು ನಿಮ್ಗೆ ಬರುತ್ತೆ ಸರ್, ನಾ ಹೇಳ್ದಂಗೆ ನೀವು ಫಾಲೋ ಮಾಡ್ರಿ, ಅದು ಬರುತ್ತೆ ಅಂತ ಹೇಳಿ ಸರ್ ನಮ್ಗೆ ಸರ್. ಇನ್ನೂ ಒಂದು ಸರ್ ಏನಂತಂದ್ರೆ, ರಿಯಾನ್ಸ್ ಅಮೃತ್ ಜ್ಯೂಸ್ ಈಗ ನೀವು ಅದನ್ನು ಉಪಯೋಗ ಮಾಡಿ ಆಮೇಲೆ ಎಷ್ಟು ಜನಗಳಿಗೆ ಕೊಟ್ಟಿದ್ದೀರಾ ಸರ್? ಸರ್ ಕೇಳಿದ್ದು ಒಂದು ಒಳ್ಳೆ ಮಾಹಿತಿನ ಸರ್. ಯಾಕಂದ್ರೆ ನಾನು ಇವತ್ತಿನವರೆಗೆ ಎಷ್ಟು ಜನ ಕೊಟ್ಟಿನಿ ಅನ್ನೋದು ಹೇಳಿಲ್ಲ ಸರ್. ಇವತ್ತು ನಾನು ಲೈವ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ಯಾವ್ದು ಪೇಷಂಟ್ ಕೊಟ್ಟಿಲ್ಲ ಅಂತ ಕೇಳಿ ಸರ್, ಯಾವುದೇ ಪೇಷಂಟ್ಗೆ ನೀವು ಕೊಟ್ಟಿಲ್ಲ ಅಂತ ಕೇಳಿ ಸರ್. ಯಾಕಂದ್ರೆ ಯಾವುದೇ ಪೇಷಂಟ್ ಬರಲಿ, ಒಂದು ಸಮಸ್ಯೆ ಯಾವುದಾದ್ರೂ ಒಂದು ಸಮಸ್ಯೆ ಬರ್ತೈತಿ, ನಾವು ಏನಂದ್ಯ, ನಿನ್ಗೆ ಸಮಸ್ಯೆ ಮೊಣಕಾಲಿದೆಯಾ, ಓಕೆ, ಅದಕ್ಕೂ ಕೂಡ ನಮ್ಮಲ್ಲಿ ಔಷಧ ಅಂತಂದಿಲ್ಲ. ಇವತ್ತಿನವರೆಗೆ ಅವ್ರಿಗೆ ಔಷಧ ಅಂತಂದಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥದ್ದು ಫುಡ್ ಸಪ್ಲಿಮೆಂಟ್ ಅಂತ ಹೇಳೇ ಕೊಟ್ಟಿದ್ದೀನಿ ಅವರಿಗೆ. ನೀವು ರೋಗಕ್ಕೆ ಹೆಸರಿಟ್ಟಿದ್ದೀರಿ, ನಾವು ಇಲ್ಲಿ ರೋಗಕ್ಕೆ ಹೆಸರಿಡಂಗಿಲ್ಲ. ನಮ್ಮ ಅಮೃತ ಜ್ಯೂಸ್ಗೆ ಅಂತೀವಿ ಫುಡ್ ಸಪ್ಲಿಮೆಂಟ್ ಅಂತ ಹೇಳಿ. ಅವ್ನು ಮೊಣಕಾಲು ನೋವು ಸಮಸ್ಯೆ ಇತ್ತು, ಮೊಣಕಾಲು ನೋವಿಗೆ ಕೊಟ್ಟೆ, ಅದು ಕ್ಲಿಯರ್ ಆಯ್ತು. ಮತ್ತೊಬ್ಬರು ಬಂದ್ರು, ಯಾವ ರೀತಿ, ನನ್ಗೆ ಕಾಲುಗಳು ಹೊರಟು ಬರ್ತಾ ಇದಾವು ಅಂತ ಬಂದ್ರು. ಅವ್ರಿಗೆ ಸರ್, ನನ್ನ ಬಾಯಲ್ಲಿ ಇಲ್ಲ ಅನ್ನೋದು ಶಬ್ದನ ಬರಂಗಿಲ್ಲ, ಬರಕೂಡ್ದು. ಯಾಕಂದ್ರೆ ಇದು ನಮ್ದು ರಾಮಬಾಣವಾಗಿ ಪ್ರತಿಯೊಂದು ಕಾಯಿಲೆ ಮ್ಯಾಗೆ ಜೀವಕೋಶ ಸೆಲ್ಸ್ ಮೇಲೆ ವರ್ಕ್ ಮಾಡುತ್ತೆ. ಇದು ಯಾವುದು ನಮ್ದು ಇಂಗ್ಲಿಷ್ ಮೆಡಿಸಿನ್ ಇದ್ರೊಳಗೆ ಯಾವ್ದು ಇಲ್ಲ. ಆನಂತರ ಕೆಮಿಕಲ್ ಘಟಕಗಳೂ ಇಲ್ಲ. ಇದು ಒಂದು ನೋಟ್ ಮಾಡ್ಕೊಳ್ಳಿ ಲೀಡರ್ಸ್, ಯಾಕಂದ್ರೆ ಇದ್ರೊಳಗೆ ಯಾವುದೂ ಇಲ್ಲ.
ಯಾಕಂದ್ರೆ ನಾನು ಕ್ಯಾನ್ಸರ್ ಪೇಷಂಟ್ ಕೊಟ್ಟಿದ್ದೀನಿ, BP ಶುಗರ್ ಪೇಷಂಟ್ ಕೊಟ್ಟಿದ್ದೀನಿ, ಥೈರಾಯ್ಡ್ ಕೊಟ್ಟಿದ್ದೀನಿ, ಮೂಲವಾದಿ ಕೊಟ್ಟಿದ್ದೀನಿ, ಅಲ್ಸರ್ ಗಂಟು, ಆ ನಂತರ ಅದು ಇನ್ನೊಂದು ಏನಂತಾರೆ ಇದು ಲಿಫೋಮಾ ಗಂಟುಗಳು ಆಗಿರ್ತಾವ ಅದು ಕೊಟ್ಟಿದ್ದೀನಿ. ವೆರಿಕೋಸ್ ಅಂದ್ರೆ ಬ್ಲಡ್ ಗಟ್ಟಿಯಾಗಿದೆ ಕಾಲೊಳಗೆ, ಕೆಲವು ಮೈ ಒಳಗೆ, ಅವ್ರಿಗೂ ಕೂಡ ಕೊಟ್ಟಿದ್ದೀನಿ. ಆ ನಂತರ ಮುಖದ ಮೇಲೆ ಬಂಗುಗಳು ಇದ್ದು ಅದಕ್ಕೂ ಕೂಡ ಕೊಟ್ಟಿದ್ದೀನಿ. ಆ ನಂತರ ಸಮಸ್ಯೆ ಅನೇಕ ಲೇಡೀಸ್ ಪರ್ಸನಲ್ ಪ್ರಾಬ್ಲಮ್ ಕರಿ ಅದಕ್ಕೆ ಲಿಮಿಟೇ ಇಲ್ಲ, ಅದು ಹೇಳಲಾರ್ದು ಮಾತು ಇಲ್ಲ, ಅಷ್ಟು ಪ್ರಾಬ್ಲಮ್ಸ್ ಇರ್ತಾವೆ. A to Z 650 ಸಮಸ್ಯೆ ಮೇಲೆ ನಮ್ಮ ರಾಮಬಾಣವಾಗಿ ನಮ್ಮ ರಿಯಾನ್ಸ್ ಅಮೃತ್ ಜ್ಯೂಸ್ ವರ್ಕ್ ಮಾಡ್ತಾ ಇದೆ. ಅದರ ಜೊತೆಲಿ ನಮ್ಮ ಬಾಡಿ ಒಳಗೆ ನಮ್ಮ ಸರ್ ಅನ್ನು ಹೇಳ್ತಾ ಇದ್ದಾರೆ 70% ವಾಟರ್ ಇರುತ್ತೆ ದೇಹದೊಳಗೆ, ಅದು ಕೂಡ ಶುದ್ಧೀಕರಣ ಮಾಡ್ತೈತೆ ಅಂತ ಕೂಡ ನಮ್ಗೆ ಸರ್ ಅನ್ನು ಹೇಳಿದ್ದಾರೆ. ಅದೇ ರೀತಿಯಿಂದ ನಾವು ಅದೇ ಮಾರ್ಗದಿಂದ ಕೊಡ್ತಾ ಇದ್ದೀವಿ. ಎಲ್ಲರೂ ಇವತ್ತು ಒಂದು ಪೇಷಂಟ್ ಅಲ್ಲ, ನೀವು ಬೇಡಾಗಿ ಒಂದು 70-80 ಅಥವಾ 100 ಪೇಷಂಟ್ ಆದ್ರೂ ಕೊಟ್ಟಿವಿ. ಅವ್ರ ಮುಖಾಂತರ ನಮ್ಗೆ ಎಷ್ಟೋ ಹಳ್ಳಿ ಒಳಗೆ ಹೆಲ್ಪ್ ಕೂಡ ಆಗಿದ್ದಾರೆ. ಅವರು ಕೂಡ ಹೇಳಿದ್ದಾರೆ ಸರ್ ನಿಮ್ಗೆ ಸಹಾಯ ಮಾಡೋಣ ಸರ್, ನಮ್ಮ ರಿಲೇಷನ್ ಒಳಗೆ ನಾನು ತಿಳಿಸ್ಕೊಡ್ತೀನಿ, ನಮ್ಮ ರಿಲೇಷನ್ ಒಳಗೆ ನಾನು ನಿಮ್ಗೆ ಕಳಿಸ್ತೀನಿ ಸರ್, ಕೊಡಿ ಅಂತ ಕೂಡ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಅಂತ ಹೇಳಿದ್ದೇನೆ ಸರ್. ಓಕೆ, ಇನ್ನೊಂದು ವಿಷಯ ಏನಂತಂದ್ರೆ ಸರ್, ರಿಯಾನ್ಸ್ ಮಲ್ಟಿನೇಟ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಬಂದಿರಾ, 2,80,000 ಅರ್ನಿಂಗ್ ಅನ್ನ ಮಾಡಿದ್ದೀರಾ, ಒಳ್ಳೆ ರೀತಿಯಿಂದ ಅರ್ನಿಂಗ್ ಅನ್ನ ಮಾಡಿದ್ದೀರಾ. ಅದ್ರ ಜೊತೆ ಈಗ ಸದ್ಯ ನೀವು ಯಾವ ಒಂದು ಲೆವೆಲ್ ಅಲ್ಲಿ ಇದ್ದೀರಾ ಮತ್ತೆ ಏನು ಅಚೀವ್ಮೆಂಟ್ ಮಾಡಿ ಯಾವ ಒಂದು ಇದಕ್ಕೆ ಹೋಗಿ ಬಂದಿದ್ದೀರಾ ಅದನ್ನು ಕೂಡ ಸ್ವಲ್ಪ ಅನುಭವ ಹೇಳಿದ್ರೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ನೋಡಿ, ನಮ್ಮಲ್ಲಿ ಸ್ಟೆಪ್ಗಳು ಇದಾವೆ, ಅಂದ್ರೆ ರ್ಯಾಂಕ್ ಇನ್ಕ್ರೀಸ್ ಅಂತೀವಿ ನಾವು, ರ್ಯಾಂಕ್ ಕೂಡ ಇದೀನಿ ನಾನು. ಸುಮಾರು ಭಾಳ ಅಂದ್ರೆ ಒಂದು ಅದೇ 8 ತಿಂಗಳೊಳಗೆ ಹೇಳಿಲ್ಲ, 8 ತಿಂಗಳದ ಒಳಗೆ ನಾನು ಇವಾಗ ಸಿಲ್ವರ್ ಸ್ಟಾರ್ ಆಲ್ರೆಡಿ 99% ಆಗಿದ್ದೀನಿ. ಇನ್ನು 1% ಬಾಕಿ ಇದೆ. ಇದು ನಮ್ಮ ಕಂಪನಿ ಆನಿವರ್ಸರಿ ಒಳಗಡೆ ನಾನು ಗೋಲ್ಡ್ ಸ್ಟಾರ್ ಆಗ್ತಾ ಇದ್ದೀನಿ ಅನ್ನೋದು ನನ್ನ ಒಂದು ಇದು ಇಂಟೆನ್ಸ್ ಇದೆ. ಯಾಕಂದ್ರೆ ಈಗ ಒಂದು ವಾರದೊಳಗಾಗ್ಲಿ ಒಂದು 15 ದಿನದೊಳಗಾಗ್ಲಿ ಗೋಲ್ಡ್ ಅನ್ನು ಆಗೇರ್ತೇನೆ ಅನ್ನೋದು ನನ್ನೊಂದು ಅಭಿಪ್ರಾಯ ಇದೆ ಸರ್. ಆಯ್ತು ಸರ್. ಇನ್ನೊಂದು, ನನ್ನ ಜೊತೆ ಯಾವ್ದು ಒಂದು ಟ್ರಿಪ್ಪಿಗೆ ಬಂದಿದ್ದೀರಾ ಸರ್ ನೀವು? ನಾನು ನೋಡಿ ಸರ್, ಇವತ್ತಿನವರೆಗೆ ನಾನು ಯಾವ್ದು ಟ್ರಿಪ್ ಅಚೀವ್ಮೆಂಟ್ ಮಾಡಿಲ್ಲ, ಯಾವ ಟ್ರಿಪ್ ನೋಡಿಲ್ಲ. ಇನ್ನೊಂದು ಯಾವ ತರ ಇದ್ದೀವಿ ನಾವು, ಸರ್ ಹೇಳ್ತಾ ಇರ್ತಾರೆ ಪದೇ ಯಾವ ರೀತಿ ಹೇಳ್ತೀರಿ ಸರ್, ಕಪ್ಪಿ ಬಾವಿ ತರ ಇರಬಾರ್ದು, ಕೆರೆ ತರ, ಸಮುದ್ರ ತರ ಬದುಕ್ರಿ ಅನ್ನೋದು ನನಗೆ ಸರ್ ಎಷ್ಟೋ ಸಲ ಮಾರ್ಗನ ಹಾಕಿಕೊಟ್ಟಿದ್ದಾರೆ. ಅದೇ ರೀತಿಯಿಂದ ನನಗೂ ಕೂಡ ನನ್ನ ಮೈಂಡ್ ಸೆಟ್ ಅಲ್ಲಿ ಚೇಂಜ್ ಮಾಡಿದ ನನಗೊಂದು ಕ್ರೂಸ್, ಇಂಟರ್ನ್ಯಾಷನಲ್ ಮುಂಬೈ ಒಳಗೆ ಕ್ರೂಸ್ ನೋಡ್ತಕ್ಕಂಥದ್ದು 27 ಫ್ಲೋರ್ ಅಂತ ಇರ್ತಕ್ಕಂಥದ್ದು ಒಂದು ಸಮುದ್ರದೊಳಗೆ ಇರ್ತಕ್ಕಂಥ ಒಂದು ಹಡಗ, ಅದಕ್ಕೆ ಕ್ರೂಸ್ ಅಂತಾರೆ. ಯಾಕಂದ್ರೆ ಅದು ಒಂದು ಊರೇ ಇದೆ ಅದರೊಳಗಡೆ, ಲಿಫ್ಟ್ ಕೂಡ ಇದೆ, ಕಾರುಗಳು ಇದಾವೆ, ಸ್ವಿಮ್ಮಿಂಗ್ ಪೂಲ್ ಅದಾವ, ಮಾರ್ಕೆಟ್ ಅದಾವ, ಶಾಪಿಂಗ್ ಮಾಲ್ ಅದಾವ, ಆದ ನಂತರ ಎಷ್ಟು ಹಾಲ್ ಅದಾವ, ಫಿಲ್ಮ್ ಇವು ಅದಾವ, ಇಂಥದಿಲ್ಲ ಅನ್ನಂಗಿಲ್ಲ ಅದರೊಳಗಡೆ. ಅಂತದ್ದು ಒಂದು ಸಣ್ಣ ಊರು ಇದ್ದತಕ್ಕಂಥದ್ದು ಒಂದು ದೊಡ್ಡದಾದಂತ ಒಂದು ಕ್ರೂಸ್ ನಲ್ಲಿ ನನಗೆ ಸರ್ 5 ಡೇಸ್ ನಮ್ಮ ರಿಯಾನ್ಸ್ ಪ್ಲಾಟ್ಫಾರ್ಮ್ ನಾನು ಯಾವಾಗ ಹತ್ತಿದೆ ಅವಾಗ ಅದು ನನಗೆ ಒಂದೇ ಗೆಲುವು, ಒಂದೇ ಸಾಧನೆ ಮಾಡಿ ತೋರಿಸ್ತಕ್ಕಂಥದ್ದು ನಮ್ಮ ಸರ್ ಅನ್ನು ನನಗೆ ಹೆಲ್ಪ್ ಮಾಡಿಕೊಡ್ತಕ್ಕಂಥ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತುಂಬಾ ಒಳ್ಳೆ ರೀತಿಯಿಂದ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಾ. ನಿಮ್ಗೆ ಇನ್ನೂ ಕೂಡ ರಿಯಾನ್ಸ್ ಮಲ್ಟಿನೇಟ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಏನು ಅಪ್ಕಮಿಂಗ್ ಗೋಲ್ಡ್ ಅಲ್ಲಿ ಇದ್ದೀರಾ, ಇನ್ನೂ ಕೂಡ ಮುಂದೆ ಬರುವಂತ ದಿನಮಾನಗಳಲ್ಲಿ ಪ್ಲಾಟಿನಮ್ ಗೆ ಬರಬೇಕು, ಆಮೇಲೆ ಎಂಬ್ರಾಯ್ಡ್ ಆಗಬೇಕು, ಎಂಬ್ರಾಯ್ಡ್ ಇಂದ ರೂಬಿಯಿಂದ ಡೈಮಂಡ್ ಗೆ ಅತಿ ಬೇಗದಲ್ಲಿ ಆಗಬೇಕಂತ ನಮ್ಮ ಎಲ್ಲ ಎಂಟೈರ್ ಕರ್ನಾಟಕ ಟೀಮ್ ನಿಂದ ನಿಮಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು.